ಒಂದ್ ಕಡೆ ಶಾಸಕರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಅಸಮಾಧಾನ, ಮತ್ತೊಂದ್ ಕಡೆ ಸಚಿವ ಸ್ಥಾನ ಸಿಕ್ಕಿದ್ರೂ ಕೂಡ ಖಾತೆ ಸಿಕ್ಕಿಲ್ಲ ಅನ್ನೋ ಅಸಮಾಧಾನ. ಈ ಬಗ್ಗೆ ಈಶ್ವರ್ ಖಂಡ್ರೆ ಮಾತನಾಡಿದ್ದಾರೆ. ಯಾವುದೇ ಅಸಮಾಧಾನ, ಗೊಂದಲ ಏನೂ ಅಲ್ಲ. ನಾಳೆ ಅಂದ್ರೆ ಸೋಮವಾರದ ಒಳಗಡೆ ಖಾತೆ ಹಂಚಿಕೆ ಮಾಡ್ಬಿಡ್ತಾರೆ. ಇನ್ನು ಮಹಿಳೆಯರಿಗೆ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಆ ಬಗ್ಗೆಯೂ ಕಾಂಗ್ರೆಸ್ ಪಕ್ಷದಲ್ಲಿ ಚಿಂತನೆ ನಡೀತಾ ಇದೆ. ಸ್ಥಾನಮಾನ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ ಈಶ್ವರ್ ಖಂಡ್ರೆ. ಇನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಶ್ರೀರಾಮುಲು ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇರೋದು. ಬಿಜೆಪಿಯವರ ಕೆಳಮಟ್ಟದ ಹೇಳಿಕೆಗಳನ್ನ ಕೊಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. 2028ಕ್ಕೂ ರಾಜ್ಯದಲ್ಲಿ ಕಾಂಗ್ರೆಸ್ಸೇ ಬರುತ್ತೆ ಅನ್ನೋ ಹತಾಶೆ ಬಿಜೆಪಿಗರಿಗೆ ಬಂದ್ಬಿಟ್ಟಿದೆ. ಹೀಗಾಗಿ ಈ ರೀತಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನ ಮಾಡಿದ್ಯಾರು? ರಾಜ್ಯದಲ್ಲಿ ಯಾರ ಶಿಷ್ಯಂದ್ರ ಆಡಳಿತ ಇದೆ ಗೊತ್ತಾ ಅಂತ ಹೇಳಿ ಏನು ಶ್ರೀರಾಮುಲು ಕೇಳಿದ್ರು. ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಖಂಡ್ರೆ. ಖಾತೆ ಹಂಚಿಕೆ ವಿಚಾರ ಸಾಕಷ್ಟು ಗೊಂದಲ ಆಗ್ತಾ ಇದೆ. ಸರ್ಕಾರ ಫುಲ್ ಇದ್ರೂ ಇಷ್ಟೊಂದು ಯಾವುದೂ ಗೊಂದಲ ಇಲ್ಲ. ಈಗ ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ನಾಳೆ ಖಾತೆ ಹಂಚಿಕೆ ಎಲ್ಲ ಬಹಳ ಸುಗಮವಾಗಿ ಆಗುತ್ತದೆ. ಕ್ಯಾಬಿನೆಟ್ ಅಲ್ಲಿ ಒಂದು ಮಹಿಳಾ ಸಚಿವ ಸ್ಥಾನ ಕೂಡ ಮಹಿಳೆಯರಿಗೂ ನಮ್ಮ ಪಕ್ಷ ಇವತ್ತು ಮಹಿಳೆಯರಿಗೆ ಕಾರ್ಯಕ್ರಮ ಮಾಡಿದ್ದೇ ನಮ್ಮ ಪಕ್ಷ. ಹೀಗಾಗಿ ಮಹಿಳೆಯರಿಗೂ ಪ್ರಾತಿನಿಧ್ಯ ಸಿಗ್ತದೆ, ಎಲ್ಲ ಸಮುದಾಯದವರಿಗೂ ಪ್ರಾತಿನಿಧ್ಯ ಸಿಗ್ತದೆ. ಎಲ್ಲರಿಗೂ ಸರಿ ಸಮಾನವಾಗಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಏನು ಹೇಳ್ತೀವಿ, ಇನ್ಕ್ಲೂಸಿವ್ ಸಚಿವ ಸಂಪುಟ ಅನ್ನುವಂತ ರೀತಿಯಲ್ಲಿ ಮಾಡಿ ಉತ್ತಮವಾದಂತಹ ಆಡಳಿತವನ್ನು ಕೊಡ್ತಾರೆ. ಬಿಜೆಪಿಯವರಿಗೆ ಯಾವಾಗ ಕಾಂಗ್ರೆಸ್ ಪಕ್ಷ ಈ ಪಕ್ಷದ ಜನಪ್ರಿಯತೆ ಹೆಚ್ಚಿಗೆ ಆಗ್ತದಲ್ಲ, ಜನಪ್ರಿಯತೆ ಹೆಚ್ಚಿಗಾಗಿ ಮತ್ತೆ 2028ರಲ್ಲಿ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳಿ ಅವರಿಗೆ ಎಲ್ಲ ಮನದಟ್ಟಾಗಿದೆ. ಹತಾಶ ಮನೋಭಾವದಿಂದ ಈ ಕೆಳಮಟ್ಟದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ಕೇಳಿ, ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿದವರು ಯಾರು? ಅವ್ರು ಮಾಡಿದ್ರ ಬೇರೆ ಯಾರಾದ್ರೂ ಮಾಡಿದಾರ? ಈ ಬಳ್ಳಾರಿ ಕುಖ್ಯಾತಿ ತಂದಂತವ್ರು ಯಾರು? ಇದೇ ರೆಡ್ಡಿ ಬ್ರದರ್ಸ್